ನಮಸ್ಕಾರ ಸ್ನೇಹಿತರೆ, ನಾನು ಇಂದು ನರೇಗಾ ಯೋಜನೆಯ ದಿನನಿತ್ಯದ ಹಾಜರಾತಿಯ ಒಂದು ಹಾಜರಾತಿ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ, ಆಬ್ಸೆಂಟ್ ಎಷ್ಟು ಜನ ಇದ್ದಾರೆ, ಯಾವ್ಯಾವ ವರ್ಕ್ನಲ್ಲಿ ಎಷ್ಟೆಷ್ಟು ಜನ ವರ್ಕರ್ಸ್ ಇದ್ದಾರೆ ಎಂಬ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಯಾವ ರೀತಿ ಒಂದು ಆನ್ಲೈನಲ್ಲಿ ನೋಡಬಹುದಾಗಿದೆ ಎಂಬುದರ ಬಗ್ಗೆ ನಾನು ಇದು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ನೀವು ಗೂಗಲಲ್ಲಿ ಹೋಗ್ಬಿಟ್ಟು NMS ಅಟೆಂಡೆನ್ಸ್ ಅಂತ ಹೊಡೀರಿ, ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ನಂತರ ವ್ಯೂ ಡೈಲಿ ಅಟೆಂಡೆನ್ಸ್ ಟೇಕೆನ್ ಅಟ್ ದಿ ವರ್ಕ್ ಸೈಟ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೇಟ್ ಅಂತ ಬರುತ್ತೆ. ಇಲ್ಲಿ ನೀವು ಕರ್ನಾಟಕ ಅಂತ ತಗೊಳ್ಳಿ. ನಂತರ ಶೋ ಅಟೆಂಡೆನ್ಸ್ ಅಂತ ಹೊಡ್ರಿ. ನಂತರ ಇಲ್ಲಿ ಕರ್ನಾಟಕ ಅಂತ ಬರುತ್ತೆ. ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಇರುವಂತಹ 31 ಜಿಲ್ಲೆಗಳು, ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ತಾಲೂಕುಗಳನ್ನು ನಾವು ನೋಡ್ಬೋದು. ಅಲ್ಲಿರುವ ನಿಮ್ಮ ತಾಲೂಕು ಯಾವುದು ಅದರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ ತಾಲೂಕಿನಲ್ಲಿ ಇರುವಂತಹ ಪಂಚಾಯಿತಿಗಳಲ್ಲಿ ನಡೆದಿರುವಂತಹ ಒಂದು ವರ್ಕ್ಗಳಿಗೆ ಅಟೆಂಡೆನ್ಸ್ ಯಾವ ರೀತಿ ತೊಗೊಂಡಿದ್ದಾರೆ ಅಂತ ತೋರಿಸ್ತದೆ. ಈ ಒಂದು ಪಂಚಾಯಿತಿಯಲ್ಲಿ ಈಗ ತೊಗೊಂಡಿರೋದು ಒಂದೇ ಒಂದು ಪಂಚಾಯಿತಿಯಲ್ಲಿ ಆದಂಥ ಒಂದು ಕಾಮಗಾರಿ ನಡೆದಿರುವಂಥ ಒಂದು ಕಾಮಗಾರಿಗೆ ಹಾಜರಾತಿಗಳನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಆ ತೆಗೆದುಕೊಂಡಂಥ ಹಾಜರಾತಿಗಳನ್ನು ಅಪ್ಲೋಡ್ ಮಾಡಿದಾಗ ಇಲ್ಲಿ ಬಂದಿದೆ. ಇನ್ನೂ ಹೆಚ್ಚಿನ ಪಂಚಾಯಿತಿಗಳು NMR ಹಾಕಿ ಮತ್ತು ಅಲ್ಲಿ ಅಟೆಂಡೆನ್ಸ್ ತೊಗೊಂಡು ಅಪ್ಲೋಡ್ ಮಾಡಿದರೆ ಇಲ್ಲಿ ಕೆಳಗಡೆ ಇನ್ನೂ ಶೋ ಆಗುತ್ತೆ. ಇಲ್ಲಿ ಗಿನ್ನಾಳ ಅಂತ ಒಂದೇ ಪಂಚಾಯಿತಿ ತೋರಿಸ್ತಾ ಇದೆ. ಅದರಲ್ಲಿ ಇಲ್ಲಿ 4th ನೋಡ್ಬೋದು 6 ಅಂತಿದೆ. ಮತ್ತು ಮೋಸ್ಟ್ ರೋಲ್ 6 ಮೋಸ್ಟ್ ರೋಲ್ಗಳು ಇಲ್ಲಿ ಅನುಮೋದನೆ ಆಗಿದೆ. ಈಗ 6 ಮೋಸ್ಟ್ ರೋಲ್ ರನ್ನಿಂಗಲ್ಲಿದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ 6 ಮೋಸ್ಟ್ ರೋಲ್ ಸಿಗುತ್ತೆ. ಇಲ್ಲಿ 6 ಕಾಲಮ್ 6 ಮೋಸ್ಟ್ ರೋಲ್ ಅಂತಿದೆ. 1455 ಅಂತ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿರ್ಬೋದು ಅಟೆಂಡೆನ್ಸ್ ಫೋಟೋ ಸಮೇತ ಬರುತ್ತೆ. ಯಾವ ಕಾರ್ಮಿಕರು ಆ ಫೋಟೋದಲ್ಲಿ ಆ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಎಂಬುದೆಲ್ಲವನ್ನು ಮಾಹಿತಿಯಲ್ಲಿ ಸಿಗುತ್ತೆ. ಆ ಕಾಮಗಾರಿ ಹೆಸರು, ಅದನ್ನು ತೆಗೆದುಕೊಂಡವ್ರು ಯಾರು, ಇಲ್ಲಿ ಟೇಕೆನ್ ಬೈ ದೇವು ಅಂತಿದೆ. ಆ ಡಿಸಿಗ್ನೇಷನು ಅವ್ರು ಯಾವ ಒಂದು ಹುದ್ದೆಯಲ್ಲಿದ್ದಾರೆ, ಅದು ಗ್ರಾಮ ಪಂಚಾಯತ್ ಲೆವೆಲು, ಮೇಟಾ, ಈ ಥರ PDOನ ಯಾರು ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆನೂ ಮಾಹಿತಿ ಇರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಜಾಬ್ ಕಾರ್ಡ್ ನಂಬರು, ವರ್ಕರ್ಸ್ ನೇಮು, ಅಟೆಂಡೆನ್ಸ್ ಡೇಟು, ಪ್ರೆಸೆಂಟ್, ಆಬ್ಸೆಂಟ್, ಅವ್ರೇನು ಕೆಲಸದಲ್ಲಿ ಇದ್ದಾರಾ ಇಲ್ಲ ಎಲ್ಲನೂ ಇಲ್ಲಿ ಹಾಕಿರ್ತಾರೆ. ಆ ಪ್ರೆಸೆಂಟ್ ಅಂತ ಹಾಕಿದರೆ ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ ಅಂತ ಅರ್ಥ. ಆಬ್ಸೆಂಟ್ ಅಂತ ಇದ್ದರೆ ನಿಮ್ಗೆ ಗೊತ್ತಿರುವಂತೆ ಅವರು ಗೈರು ಆಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ಯಾವುದು ಪ್ರೆಸೆಂಟ್ ಇರುತ್ತೆ ಅದನ್ನೇ ನಾಳೆ MES ಆದ ನಂತರ MES ಮಾಡೋದಲ್ಲಿ ಈಗ ಪ್ರೆಸೆಂಟ್ ಅಂತ ಹಾಕ್ಬಿಟ್ಟು ಅವರಿಗೆ ಪೇಮೆಂಟನ್ನು ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಮೂಲ ಕಾರಣ. ಇದಿದ್ರೇ ಪೇಮೆಂಟ್ ಆಗುತ್ತೆ. ಇಲ್ಲಿ ಆಬ್ಸೆಂಟ್ ಅಂತಿದ್ದರೆ ಅವರಿಗೆ ಆ ದಿನದ ಅಮೌಂಟು ಬರೋದಿಲ್ಲ, ಪೇಮೆಂಟ್ ಮಾಡೋಕ್ಕೂ ಬರೋದಿಲ್ಲ, ನಾಳೆ ಅವರು ಅಮೌಂಟನ್ನು ಬರೋದಿಲ್ಲ. ಇದೇ ರೀತಿ ನೆಕ್ಸ್ಟು ಸೆಕೆಂಡ್ ಮೋಸ್ಟ್ ರೋಲು 511 ಐತೆ. 512 ಇದರಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಮತ್ತು 10 ಜನ ಕಾರ್ಮಿಕರು ಒಂದು ಮೋಸ್ಟ್ ರೋಲಲ್ಲಿ ಮ್ಯಾಕ್ಸಿಮಮ್ 10 ಜನ ಇರ್ತಾರೆ. ಇಲ್ಲಿ 10 ಜನ ಮತ್ತು ಇವರು ಪ್ರೆಸೆಂಟ್ ಇದ್ದಾರೆ. ಇದನ್ನು ನೀವು ಇನ್ನೂ ಜೂಮ್ ಆಗಿ ಫೋಟೋ ನೋಡ್ಬೇಕಂದ್ರೆ ಕ್ಲಿಕ್ ಹಿಯರ್ ಫಾರ್ ಲೇಯರ್ಸ್ ಇಮೇಜ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಎಲ್ಲ ಲೇಬರ್ಸ್ ನೋಡ್ತಿರ್ಬೋದು ನೀವು. ಇಷ್ಟು ಜನ ಕಾರ್ಮಿಕರು ಆ ಒಂದು ಯಾವುದು ಶಿವಪುರ ಗ್ರಾಮದ ಒಂದು ಕಾಮಗಾರಿಯಲ್ಲಿ ಇಷ್ಟು ಜನ ಕಾರ್ಯನಿರತರಾಗಿದ್ದಾರೆ. ಅವರ ಒಂದು ಹಾಜರಾತಿಯನ್ನು ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಕೆಳಗಿನ ಅದೇ ಮೋಸ್ಟ್ ರೋಲು ಕೆಳಗಿಂದು 1, 2 ಮತ್ತು 14ರಲ್ಲಿ 10 ಜನ ಪ್ರೆಸೆಂಟು, ಮತ್ತು 15ಅಲ್ಲಿ 9 ಮೆಂಬರ್ ಪ್ರೆಸೆಂಟು, ಒಬ್ಬರು ಆಬ್ಸೆಂಟ್ ಇದ್ದಾರೆ ನೋಡ್ಬೋದು. ಇಲ್ಲಿ ಹನುಮಂತ ಜಲಗಾರ ಅವರು ಆಬ್ಸೆಂಟ್ ಇದ್ದಾರೆ, ನೋಡ್ತಿರಲ್ಲ ಪ್ರೆಸೆಂಟ್ ಇದ್ದಾರೆ. ನೆಕ್ಸ್ಟು ಮತ್ತು 16 ಇಲ್ಲಿ 6 ಜನ ಲೇಬರ್ಗಳು ಪ್ರೆಸೆಂಟಲ್ಲಿದ್ದಾರೆ. ಉಳಿಕಿದು ಇನ್ನು ಓಕೆ 6 ಜನನೇ ಪ್ರೆಸೆಂಟಾಗಿದ್ದಾರೆ. ಇದೇ ರೀತಿಯಾಗಿ ನೀವು ನಿಮ್ಮ ಪಂಚಾಯಿತಿಯಲ್ಲಿ ಬರುವಂಥ ಎಲ್ಲ ಒಂದು
ಈ ನರೇಗಾ ಯೋಜನೆಯ ಹಾಜರಾತಿಗಳು, ಅಲ್ಲಿ ಕಾರ್ಮಿಕರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಎಷ್ಟೆಷ್ಟು ದಿನ ಕೆಲಸ ಮಾಡಿದ್ದಾರೆ ಎಲ್ಲನೂ ನಾವು ಇಲ್ಲಿ ನೋಡಬಹುದು. ಯಾವುದೇ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಯಾವುದೇ ತಾಲೂಕು ಆಗಿರ್ಬೋದು, ಯಾವುದೇ ಪಂಚಾಯತಿ ಆಗಿರೋ ಪಂಚಾಯತಿಯಲ್ಲಿ ಬರುವಂಥ ವಿಲೇಜ್ಗಳಾಗಿರ್ಬೋದು, ಎಲ್ಲ ಮಾಹಿತಿಯು ನಮಗೆ ಇಲ್ಲಿ ನೋಡ್ಬೋದು. ಓಕೆ, ಥ್ಯಾಂಕ್ಸ್. ಓಕೆ, ಧನ್ಯವಾದಗಳು. ನಿಮಗೆ ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂದ್ಕೊತೀನಿ. ಧನ್ಯವಾದಗಳು.